ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಿ? ಆರಾಮಿದ್ರಿ? ನಾವು ಆರಾಮಿದ್ದೀವಿ ನೋಡ್ರಿ. ಏನಂದ್ರೆ ನಮ್ಮ ಹಿತ್ತಲಾಗ ನೋಡ್ರಿ ಏನು ತೋರ್ಸಕತ್ತೇನಂದ್ರೆ ಇದು ಇದ್ರ ನುಗ್ಗಿ ಗಿಡ ಹೂ ನೋಡ್ರಿ. ಇದು ಹೂ ಆರೋಗ್ಯಕ್ಕೆ ರೀ ಅಂದ್ರಿ ಎಲ್ಲ ಅಂದ್ರೆ ಹಿತ್ತಲ ದೊಡ್ಡದೈತಲ್ರಿ ನಮ್ದು, ದೂರ ಹಾಕ್ಬೋದು ರೀ, ನಡಿತೈತೆ ರೀ. ನೋಡ್ರಿ ಎಷ್ಟು ದೊಡ್ಡದೈತೆ ನೋಡ್ರಿ ಫ್ರೆಂಡ್ಸ್ ಗಿಡ ಇದು. ಇದು ಎಲೆ ರೀ ಭಾಳ ಒಳ್ಳೇದು ರೀ. ಬಿಸ್ಲಾಗ ಒಣಗಿಸಿ ಪುಡಿ ಮಾಡಿ ಬಿಸಿನೀರಾಗ ಕುಡಿಬೋದು ರೀ ಫ್ರೆಂಡ್ಸ. ಆಮೇಲೆ ಈ ಹೂವನ್ನ ರೀ ಉಳ್ಳಾಗಡ್ಡಿ ಪಲ್ಯ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇದು ಹೂವಿನ ಮಗ್ಗಿ ಐತಿಗ ಹೂ ಆಗ್ಯಾವ ನೋಡ್ರಿ, ಎಲ್ಲ ತೋರಿಸ್ತೀನಿ ತಡ್ರಿ ವಾಪಸ್ ನಿಮಗೆ. ಹೂ ಐತಲ್ರಿ, ಇದನ್ನು ಪಲ್ಯನೂ ಮಾಡ್ಬೋದು ರೀ. ಉಳ್ಳಾಗಡ್ಡಿ, ಹಸೆಕಾಯಿ, ಕೊತ್ತಂಬರಿ ಎಲ್ಲ ಹಾಕಿ ಸಬ್ಬಸಿಗೆ ಪಲ್ಯ ಮಾಡ್ತೀವಲ್ಲ ಹಂಗೆ ಮಾಡ್ಬೋದು ರೀ ಹೂವನ್ನ. ಇದು ನುಗ್ಗಿ ಹೂ ರೀ. ಇದರಿಂದ ಎಷ್ಟು ಆಯುರ್ವೇದಿಕ್ ಐತಂದ್ರಿ, ಅಷ್ಟು ಆಯುರ್ವೇದಿಕ್ ಐತ್ರಿ. ಇದು ಎಲಿನ ಪಲ್ಯ ಮಾಡ್ಬೋದು ರೀ. ಬೇಳೆ ಸಾರು ಒಳಗೆ ಹಾಕಿ ರಾಗಿ ಮುದ್ದೆ ಮಾಡ್ಕೋಬೋದು ರೀ, ಬೇಳೆ ಸಾರು ಮಾಡ್ಬೋದು ರೀ, ಅನ್ನ ಚಪಾತಿಗೆ ಚಲೋ ಆಕೈತೆ ರೀ. ಆಮೇಲೆ ನೋಡ್ರಿ ಎಷ್ಟು ದೊಡ್ಡ ಸಣ್ಣ ಬೆಳೆದ್ಬಿಡ್ತೈತೆ ರೀ. ಅಂದ್ರೆ ನಮ್ಮ ಹಿತ್ತಲ ದೊಡ್ಡದೈತೆ ರೀ, ಒಬ್ಬರು ಹಿತ್ತಲ ಹಾಕಂಗಿಲ್ಲ ರೀ ಇದನ್ನೇ. ಅಂದ್ರೆ ನೋಡೋದು ಅದಕ್ಕೆ ನಾನು ಇವತ್ತು ಇಷ್ಟು ತೋರಿಸ್ಬೇಕಂತ್ಕೊಂಡು ವಿಡಿಯೋ ಮಾಡಿ ಹಾಕ್ತೇನೆ ರೀ ಫ್ರೆಂಡ್ಸ್. ನೋಡಿರಿ ಇವನ್ನ ಹರ್ಕೊತೇವೆ ರೀ ನಾವು, ಹರ್ಕೊಂಡು ಪಲ್ಯ ಮಾಡ್ತೀನಿ. ಒಂದು ಸಲ ಪಲ್ಯ ಮಾಡಿ ತೋರಿಸ್ತೀನಿ ರೀ. ಇದಂತೂ ಸಾಕಷ್ಟು ಆಯುರ್ವೇದಿಕ್ ಐತೆ ರೀ ಫ್ರೆಂಡ್ಸ. ನೋಡಿರಿ ಎಲೆ ಈ ಸಾರಿಗೆ ಚಲೋ ರೀ. ಆಮೇಲೆ ಬಿಸ್ಲಾಗ ಒಣಗಿಸಿ ಪುಡಿ ಮಾಡಿಕೊಂಡು ಅದನ್ನು ಚಲೋ ರೀ. ಬಿಸಿನೀರಾಗ ನೀರು ಹಾಕೊಂಡು ಕುಡಿಬೋದು ರೀ ಬೆಳಗ್ಗೆ. ಆಮೇಲೆ ಇದು ತಾಲಿಪಟ್ಟಿಗೂ ಚಲೋ ಆಕೈತೆ ರೀ. ಇದು ಸೋಸಿ ತಾಲಿಪಟ್ಟಿಗೂ ಚಲೋ ಆಕೈತೆ ರೀ. ನೋಡಿರಿ ಫ್ರೆಂಡ್ಸ್ ಇಷ್ಟು ದೊಡ್ಡದಾಗ್ತೈತಿದು, ದೊಡ್ಡದೈತೆ ರೀ. ಭಾಳ ಪಳ್ಳು ಗಿಡ ರೀ ಇದು, ಭಾಳ ಸಿಕ್ಕಾಪಟ್ಟೆ ಪಳ್ಳು ಇರ್ತೈತೆ ರೀ. ನೋಡ್ರಿ ಚಂದ ಕಾಣ್ತದೆ ಹೂ ರೀ. ನೋಡಿರಿ ಹೂ ಎಷ್ಟು ಚಂದಾಗೈತೆ. ಇಷ್ಟು ಹೂ ಹರ್ಕೋತೇನೆ ರೀ, ಹರ್ಕೊಂಡು ಪಲ್ಯ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಕರ್ಬೇವು ಗಿಡ ಎಷ್ಟು ಘಮ ಘಮ ಅನ್ನತೈತೆ ರೀ. ಇಲ್ಲಿ ನಿಂತರೆ ಘಮ ಘಮ ಆಗ್ತೈತೆ ರೀ. ಸ್ವಲ್ಪ ಬಸ್ಲಿ ಗಿಡ ಹರ್ಕೊಂಡು ಹೋದ್ಮೇಲೆ ರೀ ಇದು ಒಣಗಿಲ್ಲ ರೀ, ಅಂದರೂ ಎಲೆ ಎಲ್ಲ ತೊಗೊಂಡಿದ್ಮೇಲೆ ಇದು ನೋಡಿರಿ ಮೆಣ್ಸಿನ್ಕಾಯಿ ಗಿಡ ಅಂತೀವಿ ನಾವು. ಕಸ ಇತ್ತಲ್ರಿ ಇಷ್ಟು ಕಿತ್ತೇವೆ ನೋಡ್ರಿ, ಅಷ್ಟು ಕಿತ್ತೇವ್ರಿ. ಎಲ್ಲ ಕ್ಲೀನಾಗೈತೆ ರೀ. ನೋಡಿರಿ ಅಷ್ಟು ಕ್ಲೀನಾಗೈತೆ ರೀ. ಇದಷ್ಟು ತುಂಬಿಬಿಟ್ಟಿದ್ರೆ ಕ್ಲೀನಾಗೈತೆ. ಇದು ಇಲಾಚಿ ಗಿಡ ರೀ, ಇಲಾಚಿ ಗಿಡ ಅಂತೇಳ್ರಿ. ಆದ್ರೆ ಇದು ನೋಡಿರಿ ಇಷ್ಟು ಹತ್ರ ಆಗೈತಿ. ಇನ್ನೂ ಹಣ್ಣು ಏನು ಬಿಟ್ಟಿಲ್ಲ, ಸಣ್ಣದೈತೆ ರೀ, ಇನ್ನೂ ಸಣ್ಣದೈತಿ. ಇಷ್ಟು ಹತ್ರ ಐತೆ ನೋಡಿರಿ. ಇಲ್ಲಿ ನೋಡಿರಿ ಚಿಗುರ ಆಗತ್ತೆ ರೀ. ಮಾವಿನ ಗಿಡ ರೀ ಇದು. ಅವು ಪುಡಿ ಪಲ್ಯ ತೋರಿಸಿದ್ನಲ್ಲ ಫ್ರೆಂಡ್ಸ, ಎಲ್ಲ ಒಣಗೈತೆ ನೋಡ್ರಿ, ಹರಿದಿದ್ವಿ ರೀ. ಮತ್ತು ಚಿಗಿ ಆಗತ್ತೈತೆ ರೀ ಸಣ್ಣಗೆ. ನೋಡ್ರಿ ಸಣ್ಣ ಚಿಗಿ ಆಗತ್ತೈತಿ ಅಂದೆ ಮತ್ತು ಸುಮ್ಮನೆ ಇದು ಮಾಡಿರತ್ತಂತಂದು ನೀರು ಹಾಕಿವಿ ಎಲ್ಲ ಇದಕ್ಕೆ. ಮತ್ತು ಚಿಗಿ ಆಗತ್ತೆ, ಮತ್ತು ಹರ್ಕೊತೇವಲ್ಲ ರೀ, ಮತ್ತು ಚಿಗಿ ಆಗತ್ತೆ ನೋಡ್ರಿ ಫ್ರೆಂಡ್ಸ್. ಪುಂಡಿ ಪಲ್ಯ ಬಿಟ್ಟು ಮಚ್ಚಿಗೆ ಬಾಳೆ ಗಿಡ ಐತೆ ನೋಡ್ರಿ, ಸಣ್ಣದೊಂದು ಹಾಕಿರಿ. ನೋಡಿ ಚೆಂದಾಗೈತೆ ನೋಡ್ರಿ, ಸಣ್ಣ ಪುಟ್ಟದೈತಿ. ಅಂದ್ರೆ ಇದ್ರ ಕಸ ಎಲ್ಲ ತೆಗ್ದೈತೆ ನೋಡ್ರಿ. ಇದು ಅದಕ್ಕೆ ತೋರ್ಸಾಕತ್ತೈತಿ ಈಗ, ಅದಕ್ಕೆ ವಿಡಿಯೋ ಮಾಡಿರೋದು. ಕಸ ಅದು ತೆಗ್ದು ಆಮೇಲೆ ಬಾಳೆ ಗಿಡ ಎಷ್ಟು ಕ್ಲೀನಾಗಿ ಕಾಣತ್ತೆ ನೋಡ್ರಿ. ಬಿಸ್ಲಿಗೆ ಅಲ್ರಿ ಒಣಗಿಬಿಡ್ತಾವ ಅಂತ ಇದೊಂದು ಸಣ್ಣ 2 ಹಾಕಿವ್ರಿ. ಅದ್ರ ಮನೆ ಹತ್ರ ಹಾಕಂಗಿಲ್ಲ ರೀ, ದೂರ ಹಾಕ್ಬೇಕಂತಾರೆ ರೀ. ಒಟ್ಟೆ ದೂರ ಹಾಕಿ. ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ, ಕಮೆಂಟ್ ಮಾಡಿರಿ. ನೋಡಿರಿ ಎಲ್ಲೆಲ್ಲಿ ನುಗ್ಗಿ ಸೊಪ್ಪೈತಿ ಎಲ್ಲರೂ ತಿನ್ನಿರಿ, ಆರೋಗ್ಯವಾಗಿರ್ರಿ, ಖುಷಿಯಾಗಿರ್ರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಖುಷಿಯಾಗಿರ್ರಿ, ಎಲ್ಲರೂ ಒಳ್ಳೇದು ಮಾತಾಡ್ರಿ, ಒಳ್ಳೇದನ್ನು ಜೀವನ ಮಾಡೋಣ, ಒಳ್ಳೆ ರೀತಿಯೇ ಇರೋಣ ಎಲ್ಲರೂ. ಓಕೆ ಬಾಯ್ ಫ್ರೆಂಡ್ಸ್. ನೋಡಿರಿ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ. ಎಲ್ಲರೂ ಒಳ್ಳೆಯ ರೀತಿಯಿಂದ ತಿನ್ನಿರಿ, ಒಳ್ಳೇದೇ ಮಾತಾಡ್ರಿ, ಒಳ್ಳೇದನ್ನೇ ಯೋಚನೆ ಮಾಡಿ, ಒಳ್ಳೆಯದಾರಿಗೆ ನಡೆಯೋಣ. ದೇವರು ಎಲ್ಲ ಒಳ್ಳೇದು ಮಾಡಲಿ. ಓಂ ಸಾಯಿರಾಮ್. ಎಲ್ಲರೂ ಕಮೆಂಟ್ ಮಾಡೋದು ಮರಿಬೇಡ್ರಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಬಾಯ್ ಫ್ರೆಂಡ್ಸ್.